ನಮಸ್ಕಾರ. ಮನೇಲಿ ಸುಮ್ಮನೆ ಇದ್ದಾಗ, ಹೊರಗಡೆ ಮಳೆ ಬರ್ತಿದ್ದಾಗ, ಟಿ ವಿ ನೋಡ್ತಾ ಇದ್ದಾಗ, ರಜಾ ಇದ್ದಾಗ, ಟೈಮ್ ಪಾಸ್ ಮಾಡ್ತಿದ್ದಾಗ ಏನಾದ್ರು ಚಟ್ಪಟ ಅಂತ ಉಪ್ಪು ಹುಳಿ ಖಾರ ಇರೋ ಅಂಥದ್ದು ಚಾಟ್ ತಿನ್ನಬೇಕು ಅನಿಸ್ತಾ ಇರುತ್ತಲ್ವ. ಹುಡುಗರು ಏನು ಮಾಡ್ತಾರೆ, ಹೊರಗಡೆ ಹೋಗ್ಬಿಟ್ಟು ತಿನ್ಕೊಂಡು ಬಂದುಬಿಡ್ತಾರೆ. ಅದ್ರ ಬದಲು ಮನೇಲೇ ಈ ಥರ ಹೆಲ್ತಿಯಾಗಿ ರುಚಿಯಾಗಿ ಒಂದು ಚಾಟ್ ಮಾಡ್ಕೊಂಡು ತಿನ್ನೋ ಹಾಗಿದ್ದರೆ ಅದು ಮನೇಲಿ ಸಿಗೋ ಕಡಲೆಕಾಯಿ ಬೀಜದಲ್ಲೇ ಮಾಡೋಣವಾ? ಬನ್ನಿ ಹಾಗಿದ್ರೆ ನಳಿನಿ ಕ್ವಿಸಿನ್ ವೆಜ್ಗೆ ಮಾಡೋಣ. ಅದಕ್ಕೆ ಮನೇಲಿ ಸಿಗೋ ಅಂಥ ಕಡಲೆಕಾಯಿ ಬೀಜನೇ 1 ಕಪ್ ಅಂದರೆ ಒಂದು 200 ಗ್ರಾಮ್ ಅಷ್ಟು ತೊಳೆದು ಒಂದು 2ರಿಂದ 3 ಗಂಟೆ ನೆನೆಸಿದ್ರೆ ಸಾಕು ಅಂತಾರೆ. ನಾನು ಕೆಲಸ ಸುಲಭ ಆಗಲಿ ಅಂತ ರಾತ್ರಿನೇ ನೆನೆಸ್ಬಿಡ್ತೀನಿ. ಈ ಕಾಳುಗಳು ಯಾವಾಗಲೂ ನೆನೆಸಿ ಉಪಯೋಗಿಸ್ಬೇಕು, ಅದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ. ಆ ಫೈಟಿಕ್ ಆ್ಯಸಿಡ್ ಅಂತ ಏನಿರುತ್ತಲ್ಲ ಅದೆಲ್ಲ ನೀರಲ್ಲಿ ಹೋಗಿಬಿಡುತ್ತೆ. ಬೇಯಿಸೋಕ್ಕೆ ಅದನ್ನು ಕುಕ್ಕರಲ್ಲಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪನೇ ಹಾಕಬೇಕು ಉಪ್ಪು, ಎಷ್ಟು ಬೇಕೋ ಅಷ್ಟು ನೀರು ಹಾಕಿ 1-2ರಿಂದ 3 ವಿಸಲ್ ಕೂಗಿಸಿ ಆಫ್ ಮಾಡಿ ಪಕ್ಕಕ್ಕೆ ಇಟ್ಬಿಡಿ. ನಾವು ಅಷ್ಟೊತ್ತಿಗೆ ಹೆಚ್ಕೊಂಡೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ತಣ್ಣಗಾಗಿರುತ್ತೆ. ಆಮೇಲೆ ನೀರಿಂದ ಕಾಳು ಮಾತ್ರ ಸಪ್ರೇಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿಟ್ರೆ ಅದು ತಣ್ಣಗಾಗಿರುತ್ತೆ. ಇದಕ್ಕೆ ತರಕಾರಿಗಳು ಕ್ಯಾರೆಟು, ಸೌತೆಕಾಯಿ, ಟೊಮೆಟೊ ಹಾಕೋದಿದ್ದರೆ ಬೀಜ ತೆಗೆದು ಹಾಕಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಬೋದು, ನಾನು ಹಾಕಿಲ್ಲ ಇಲ್ಲಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು 2 ಸೇರಿಸಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಿಂಬೆ ರಸ. ಪುಡಿಗಳಲ್ಲಿ ಅಚ್ಕಾರದ ಪುಡಿ, ಕಾಳು ಮೆಣಸು ಪುಡಿ, ಕಪ್ಪುಪ್ಪು, ಧನಿಯಾ ಜೀರಿಗೆ ಪುಡಿ, ಆಮೇಲೆ ಚಾಟ್ ಮಸಾಲ. ಉಪ್ಪು ಬೇಕಾದರೆ ಮೇಲಿಂದ ಹಾಕ್ಕೋಬೋದು. ಶುರು ಮಾಡೋಣ ಹಾಗಿದ್ರೆ. ಇದನ್ನೆಲ್ಲ ಬೇಯಿಸಿರೋ ಕಡಲೆಕಾಯಿ ಬೀಜಕ್ಕೆಲ್ಲ ಹಾಕಿಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಡ್ಬೇಕು. ಆಮೇಲೆ ಆ ಮಸಾಲ ಪುಡಿಗಳಿರುತ್ತಲ್ಲ ಅದನ್ನೆಲ್ಲ ಹಾಕಿ ನಿಂಬೆ ರಸ, ಪುದೀನ ಕೊತ್ತಂಬರಿ ಸೊಪ್ಪು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಬೇಕಾದರೆ ಉಪ್ಪು ಹುಳಿ ಖಾರ ಏನು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ, ನಾನು ಹಾಕಿಲ್ಲ, ಬಾಯಿಗೆ ಸಿಕ್ಕರೆ ಖಾರ ಅಂತಾರೆ ಅಂತ. ಸರ್ವ್ ಮಾಡಬೇಕಾದ್ರೆ ಮೇಲಿಂದ ಸೇವ್ ಹಾಕಿ ಕೊಡ್ಬೋದು. ನಾನಿಲ್ಲಿ ಈ ಖಾರ ಹಚ್ಚಿದ್ದು ಹುರಿದಿರೋ ಕಡಲೆಕಾಯಿ ಬೀಜ ಇರುತ್ತೆ, ಅದನ್ನು ಸ್ವಲ್ಪ ಹಿಂಗೆ ಮಧ್ಯ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಹಾಕಿದ್ದೀನಿ. ಅದೇ ಪೂರ್ತಿ ಜಾಸ್ತಿ ಹಾಕೋಕ್ಕಾಗಲ್ಲ, ಸ್ವಲ್ಪ ಹಾಕಿದ್ದೀನಿ. ಈ ಬೇಯಿಸೋ ಬದಲು ಹುರಿದು ಬಿಟ್ಟು ಕೂಡ ಮಾಡ್ಬೋದು ಇದನ್ನ. ಆದರೆ ಈ ಥರ ಬೇಯಿಸಿದ್ರೆ ಮಕ್ಕಳಿಗೆ ಅಜೀರ್ಣ ಎಲ್ಲ ಆಗಲ್ಲ. ಹಾಗಾಗಿ ಇದೇ ಥರನೇ ಮಾಡ್ತೀನಿ ನಾನು ಇವಾಗಲೂ. ನಮಗೆ ಒಂದು ದಿನಕ್ಕೆ ನಮ್ಮ ದೇಹದ ತೂಕನ 0.8ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ಗ್ರಾಮ್ ಪ್ರೋಟೀನ್ ತಿನ್ನಬೇಕು. ಸೊ ಒಂದು ಹೊತ್ತಿಗೆ ಮಕ್ಕಳು ಇಷ್ಟು ಪ್ರೋಟೀನ್ ತಿಂದರೆ ದಿನ ಏನು ತಿನ್ನಲ್ಲ, ವಾರದಲ್ಲಿ 1 ದಿನ ಆ ಥರ ತಿಂತಾರೆ ಅಷ್ಟೇ. ಸಾಯಂಕಾಲ ಸ್ನ್ಯಾಕ್ಸಿಗೆ ಕೊಡ್ಬೋದು. ಇಲ್ಲ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾರಲ್ಲ ಅವರು ಫಾಸ್ಟಿಂಗ್ ಮಾಡೋಕ್ಕೆ ಮುಂಚೆ ಇದನ್ನು ತಿಂದ್ಬಿಟ್ರೆ ಒಂದು ಎಷ್ಟೊತ್ತಾದರೂ ಹಸಿವಾಗಲ್ಲ. ಆಮೇಲೆ ಈ ಡಯಾಬಿಟಿಕ್ಸ್ ಬೆಳಗ್ಗೆ ತಿಂಡಿಗೆ ತಿನ್ಬೋದು ಇದನ್ನ. ಇವಾಗೆಲ್ಲ ಕಾರ್ಬೋಹೈಡ್ರೇಟ್ಸ್ ಅವಾಯ್ಡ್ ಮಾಡಬೇಕು. ಪ್ರೋಟೀನು ಈ ಚೆನ್ನ ಅದೆಲ್ಲ ತಿಂತಾರೆ, ಕಾಳುಗಳು ತಿಂತಾರೆ ಬೆಳಗ್ಗೆ, ಬೇಯಿಸಿದ ಕಾಳು. ಆವಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ಟೈಮ್ ಪಾಸ್ ಮಾಡೋಕ್ಕೆ ಸುಮ್ಮನೆ ಬೋರ್ ಆಗ್ತಾಯಿದೆ ಅಂದರೆ ಮನೇಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ಥರ ಮಾಡಿಕೊಂಡು ಮಾತಾಡ್ಕೊಂಡು ತಿನ್ಬೋದು. ಎಷ್ಟು ಚೆನ್ನಾಗಿರುತ್ತಲ್ವ. ನಳಿನಿ ಕ್ವಿಸಿನ್ ವೆಜ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ? ಫೇಸ್ಬುಕ್ಕಲ್ಲೂ ನನ್ನನ್ನು ಫಾಲೋ ಮಾಡಿ. ಇದನ್ನು ಒಂದು ಸಲ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಮಾಡೋದು ತುಂಬ ಸುಲಭ ಇದೆ. ಮಾಡ್ತೀರಲ್ವಾ? ಹೋಗಿ ಬರಲಾ? ಬಾಯ್.